ಅಧಿಕಾರಕ್ಕೆ ಬರುವ ಮೊದಲು ಎಲ್ಲ ರಾಜಕಾರಣಿಗಳ ನಾಲಿಗೆಯ ತುದಿಯಲ್ಲಿ ಓಡಾಡಿ ತಕತೈ ಎಂದು ಕುಣಿಯುವುದು ಸಾಮಾನ್ಯವಾಗಿ 3-4 ಪದಗಳು. ಬಡವರ ವಿರೋಧಿ, ರೈತರ ವಿರೋಧಿ. ಇವತ್ತು ಗೊಬ್ಬರ ಸಿಗ್ತಾ ಇದೆಯಾ? ಗೊಬ್ಬರ ಸಿಗ್ತಾ ಇದೆಯಾ ಇವತ್ತು? ಎಲ್ಲಿ BC ಪಾಟೀಲ, ಎಲ್ಲಿ ಬಸವರಾಜ ಬೊಮ್ಮಾಯಿ? ಎಲ್ಲ ಮಂತ್ರಿಗಳು ದುಡ್ಡು ತಕ ಬದಿಲಿ ಕೂತ್ಬಿಟ್ಟಿದ್ದೀರಿ ನೀವು. ಒಂದು, ನಾವು ದಲಿತರನ್ನ ಕೈ ಬಿಡುವುದಿಲ್ಲ, ರೈತರನ್ನ ರಕ್ಷಿಸುತ್ತೇವೆ. ನಾವು ನಮ್ಮ ಸರ್ಕಾರ ರೈತರ ಪರ, ಬಡವರ ಪರವಾದ ಸರ್ಕಾರ. ಇದೆಲ್ಲ ಸಾಮಾನ್ಯವಾಗಿ ಕುಣಿದು ಕುಪ್ಪಳಿಸುವ ಪದಗಳು. ಅಧಿಕಾರ ಬಂದ ಮೇಲೆ ಅವರು ಯಾರ ಪರವೂ ಅಲ್ಲ, ಅಧಿಕಾರದ ಪರ, ಸಾಧ್ಯವಾದರೆ ಲಕ್ಷ್ಮಿಯ ಪರ ಅಷ್ಟೆ, ಕಾಸಿನ ಪರ ಅಷ್ಟೆ. ನಾಚಿಕೆಗೆಟ್ಟಂತೆ ಮಾತನಾಡ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ. ಬರುವುದಕ್ಕೆ ಮೊದಲು ಏನು ದೇಶ ಉದ್ಧಾರಕರಂತೆ ಪೋಸ್ ಕೊಡ್ತಾರೆ. ಗ್ಯಾರಂಟಿಗಳು ಹೊಡೆತವನ್ನು ಕೊಟ್ಟೇ ಕೊಡುತ್ತವೆ ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡು ಚುನಾವಣೆಯಲ್ಲಿ ಜನರ ಮುಂದೆ ಹೋಗಿ ಈಗ ಅದರ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಇನ್ಯಾರ್ಯಾರಿಗೋ ಸಿಕ್ಕಿದವರಿಗೆಲ್ಲ ಹಾದಿ ಬೀದಿ ರಸ್ತೆ ಗಲ್ಲಿಗಳಲ್ಲಿ ಬರೆ ಹಾಕುತ್ತಾ ಹೋಗುತ್ತಿರುವ ಸರ್ಕಾರ, ಅದರಲ್ಲೂ ದಲಿತರು, ಬಡವರು, ಹಿಂದುಳಿದವರು, ಮಧ್ಯಮ ವರ್ಗದವರು ಇವೆಲ್ಲ ಅಂತಂದಾಗ ವಿಪರೀತವಾದ ಕಾಳಜಿಯನ್ನು ಆಗಾಗ್ಗೆ ಅವಕಾಶ ಸಿಕ್ಕಾಗಲೆಲ್ಲ ತೋರಿಸುವ ಮುಖ್ಯಮಂತ್ರಿಗಳ ಕಾಲಾವಧಿಯಲ್ಲೇ ಈ ಮುಖ್ಯಮಂತ್ರಿ ಅವಧಿಯಲ್ಲೇ ಆ ದಲಿತ ಉದ್ಧಾರಕ್ಕೆಂದೇ ಮೀಸಲಿಟ್ಟಿದ್ದ ಹಣವನ್ನು ಕಣ್ಣು ಮುಚ್ಚಿಕೊಂಡು ಸಮರ್ಥನೆಯೊಂದಿಗೆ ವರ್ಗಾಯಿಸುತ್ತಿದ್ದಾರೆ. ಎಲ್ಲಿಗೆ? ಗ್ಯಾರಂಟಿಗೆ. ಸಮರ್ಥನೆ ಏನು? ಅದು ಅವರಿಗೇ ಕೊಡುತ್ತಿದ್ದೇವೆ. ಏನು ನೀವೇನು ಚಾರ್ಟೆಡ್ ಅಕೌಂಟೆಂಟು ಒಬ್ಬೊಬ್ಬರು ಮನೆ ಹಿಂದಕ್ಕೆ ಹೋಗ್ಬಿಟ್ಟು ಬರ್ಕೊಂಬರಕ್ಕೆ ಯಾರು ಕೊಡ್ತೀರಿ ಅಂತ. ವಾಟ್ ಸಾರ್ಟ್ ಆಫ್ ಎ ಲೈ! ಎಂಥ ಸುಳ್ಳುಗಾರರಾಗ್ತಾ ಇದ್ದೀರಿ. ಒಂದು ಕಡೆ ನೀವು ಹೇಳ್ತಿರೋ ಸಮರ್ಥನೆ ಕೆಲಸ ಮಾಡಲ್ಲ, ಎರಡನೇದು ಗ್ಯಾರಂಟಿಗಳ ಹೊಡೆತದ ರುಚಿ ಈಗ ಬೀಳ್ತಿರ್ಬೇಕು ನಿಮ್ಮ ತಲೆ ಮೇಲೆ. ಅವತ್ತೂ ಹೇಳಿದ್ದೆ, ದಿಸ್ ಚೀಫ್ ಮಿನಿಸ್ಟರ್ ಪ್ರಾಬಬಲಿ ಡಿಡ್ ನಾಟ್ ಇವನ್ ನೋ ಇದು ಹೊಡೆಯತ್ತೆ ಈ ಥರ ಎಫೆಕ್ಟ್ಸು ಅಂತ. ಯಾರೋ ಕೂತು ಬರೆದ್ರು, ಇನ್ಯಾರೋ ಈಗ ತಗಲ್ಕೊಂಡಿದ್ದಾರೆ. ಈಗ ಅನುಭವಿಸ್ತಿರೋರು ಜನ, ಅನುಭವಿಸ್ಲಿ. ಏನೀಗ ಸಂವಿಧಾನ ಬದಲಾಗುತ್ತೆ ಅಂತ ಹೇಳಿದ್ದನ್ನೇ ನಂಬಿ ಹೌದೌದು ಬದಲಾಗ್ತಾ ಇದೆ ಅಂತ ದೇಶದೆಲ್ಲ ಓಡಾಡುವ ಖರ್ಗೆ ಅವ್ರು ಏನಂತಾರೆ ಇದಕ್ಕೆ? ಆರ್ ಇವನ್ ಇಸ್ ಸನ್ ಪ್ರಿಯಾಂಕ ಖರ್ಗೆ ಏನಂತೀರಿ? ಇಸ್ ದಿಸ್ ದ ವೇ ಯು ರೆಪ್ರೆಸೆಂಟ್ ಯುವರ್ ಕಮ್ಯುನಿಟಿ? ಆ ಸಮಾಜದಿಂದ ಎಲ್ಲವನ್ನೂ ಪಡೆದುಕೊಂಡಿರುವರು ಆ ಸಮಾಜಕ್ಕೆ ಮೀಸಲಿಟ್ಟಿದ್ದನ್ನು ವರ್ಗಾಯಿಸಿದಾಗ ಮೌನಕ್ಕೆ ಶರಣಾದರೆ ನಿಮ್ಮನ್ನೇನಂತ ಕರಿಬೇಕಾಗ? ಎಷ್ಟು ಮಜಾ ಇದೆ. ಆ ಮೀಸಲಿಟ್ಟ ಹಣವನ್ನು ರಾಜ್ಯ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸತ್ತಂತೆ. ಯಾಕೆ? ನುಡಿದಂತೆ ನಡೆದಿದ್ದೇವೆ. ಇದೇ ನಡೀತಾ ಇರೋದು. ದಲಿತರದಷ್ಟೇ ಅಲ್ಲ, ಇವತ್ತು ಯಾವುದಾದ್ರೂ ಒಂದು ಬಂಡವಾಳ ಆಗ್ತಕ್ಕಂಥವ್ರು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಯಾವ್ಯಾವ ರೀತಿನಲ್ಲಿ ಅವ್ರನ್ನ ಹೆದರಿಸಿ ಪದರಿಸಿ ಲೂಟಿ ಹೊಡೆಯ ಕೆಲಸ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಮ್ಮ ಮೇಲೆ ಹೇಳೋದು ಅಸೂಯೆ ನಿಂತದು, ಅವರಿಗೆ ಹೊಟ್ಟೆ ಊರಿ ಏನೇನೋ ಪದಗಳು ಬಳಕೆ ಮಾಡ್ತಾರೆ. ಅಸೂಯೆ ಯಾಕೆ ಪಡೋದ? ನಾವು ಈ ಕೆಲಸ ಮಾಡೋದು ನಾವು ಮೌನವಾಗಿರ್ಬೇಕಾ? ಮಾತಾಡಬಾರ್ದ? ಇಂಥ ಮಂತ್ರಿಗಳನ್ನ ಇಟ್ಕೊಂಡು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು? ಇಂಥ ಮಂತ್ರಿಗಳನ್ನ ಇಟ್ಕೊಂಡು ಹೇಳ್ತೀರಿ ಪ್ರಮಾಣ ವಚನ ಮಾಡಬೇಕಾದ್ರೆ ಯಾವುದೇ ರೀತಿಯ ರಾಗ ದ್ವೇಷ ಯಾವುದಕ್ಕೂ ಒಳಗಾಗದೆ ಸತ್ಯ ಧರ್ಮ ಭಗವಂತನ ಹೆಸರಿನಲ್ಲಿ ಹೇಳ್ತಿರಲ್ಲಪ್ಪ. ಇದೆಯಾ ದಲಿತರನ್ನು ಉದ್ಧಾರ ಯಾಕೆ ಬಳಸಬೇಕಾಗಿತ್ತು? 40% ಹೊಡಿತಾ ಇದ್ದಿದ್ದ ದುಡ್ಡನ್ನು ಉಳಿಸಿದ್ದಿದ್ರೆ ರಾಜ್ಯ ನಂದನವನವಾಗ್ತಿತ್ತಲ್ಲಪ್ಪ. ಹೌದು, ಆ ಹಣ ಇಲ್ಲಿಗೆ ಹಾಕೋದಷ್ಟೇ ಅಂತ ನೀವೇ ಹೇಳಿದ್ರಲ್ಲಪ್ಪ. ಹೌದು. ಆಮೇಲೆ ಹೊಸ ಒಂದು ಪುಂಗಿಯನ್ನು ಬಿಟ್ಟಿದ್ರಲ್ಲಪ್ಪ. ಎಲ್ಲ ನ್ಯಾಚುರಲ್ ಆಗಿ ಸಹಜವಾಗಿ ಗ್ರೋತ್ ಆಗ್ಬಿಟ್ಟು ಹೆಚ್ಚಿನ ಟ್ಯಾಕ್ಸ್ ಬಂದ್ಬಿಟ್ಟು ತೆರಿಗೆ ಕಲೆಕ್ಟ್ ಆಗ್ತಿರೋದನ್ನೆಲ್ಲ ಟೈಟ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿಬಿಟ್ಟು ಗ್ಯಾರಂಟಿ ಮಾಡಿಬಿಡ್ತೀವಿ. ದುಡ್ಡು ಬೇಕಾದಷ್ಟಿದೆ, ಏನು ಕೊರತೆ ಇಲ್ಲ. ಇದು ಯಾಕೆ? ಕೊರತೆ ಇಲ್ಲ ಅಂದಮೇಲೆ ಇದು ಯಾಕೆ?
ಕರ್ನಾಟಕವನ್ನು ಆರ್ಥಿಕವಾಗಿ ದಿವಾಳಿ ಮಾಡಿ ಪಾಪರ್ ಚಟ್ಟಿಗೆ ತಳ್ಳುವುದಕ್ಕೆ ಮೊದಲು ನಿಮ್ಮ ದುಷ್ಟ ರಾಜಕಾರಣದ ಪರಿಣಾಮವಾಗಿ ಹುಟ್ಟಿಕೊಂಡ ಅವೈಜ್ಞಾನಿಕ ಗ್ಯಾರಂಟಿಯನ್ನು ಪುನರ್ವಿಮರ್ಶಿಸದಿದ್ದರೆ ಮುಂದಿನ ಒಂದು ಪೀಳಿಗೆ ನಿಮಗೆ ಶಾಪ ಹಾಕಬೇಕು. ಹೇಳ್ತೀನಿ, ನೀವು ಮಾಡಿರೋ ಕಚಡ ಕೆಲಸಕ್ಕಿದು. ಪುನರ್ವಿಮರ್ಶಿಸಿಕೊಳ್ಳಿ, ಈಗಲೂ ಕಾಲ ಮಿಂಚಿಲ್ಲ. ಅರ್ಹರಿಗೆ ಅದು ಹೇಗೆ ತಲುಪಬೇಕು ಆ ಗ್ಯಾರಂಟಿಗಳು ಎಂಬುದನ್ನು ರೀ ಎಕ್ಸಾಮಿನ್ ಮಾಡಿ ಪುನರ್ರೂಪಿಸಿ ಸ್ಕೀಮ್ ತಗೊಳ್ಳಿ ಕೈಗೆ. ಈ ರೀತಿ ಹಾದಿ ಬೀದಿಲಿ ಕಂಡವ್ರು ಬಟ್ಟವ್ರಿಗೆಲ್ಲ ಕೊಟ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಜನರಲ್ ಮಾಡಿಬಿಡ್ತೀವಿ ಅಂತ ಮಾಡಿದ್ರೆ ಈ ದೇಶದಲ್ಲಿ ಪುಕ್ಕಟ್ಟೆಯಾಗಿ ಬರುವ ಯಾವುದಕ್ಕೂ ಮರ್ಯಾದೆ ಮಾನ ಇರಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ನಿಮ್ಗೆ ಇರಬೇಕು. ಈ ಹಣನ SC/ST ಸಮುದಾಯದ ಗ್ಯಾರಂಟಿ ಫಲಾನುಭವಿಗಳಿಗೆ ಮಾತ್ರ ಉಪಯೋಗಿಸ್ತೀವಿ ಅಂತ ಮೂಗುಗೂ ಮತ್ತು ತುಟಿಗೂ ತುಪ್ಪ ಸವರ್ತಾ ಇದ್ದಾರೆ. ಇದನ್ನು ನಂಬ್ಕೊಂಡು ಕೂತ್ಕೊಳ್ಳಿ, ಮಣ್ತೀನಿ ಎಲ್ಲರೂ ನಂಬ್ಕೊಂಡವರು. ಸಾಧ್ಯನೇ ಇಲ್ಲ. ಗೃಹಲಕ್ಷ್ಮಿ ಸ್ಕೀಮ್ನಲ್ಲಾದರೂ ಆ ಅಮೌಂಟ್, ಆ ನಂಬರ್ ಆಫ್ ಪೀಪಲ್ ಅಲ್ಲಿ ಇರ್ಬೋದು, ಅಷ್ಟು ನಂಬರ್ ಇರೋದೇ ಇಲ್ಲ ಅಷ್ಟು ನಂಬರು. ಯಾಕಂದರೆ ಬರೀ SC/ST ಹೆಣ್ಣು ಮಕ್ಕಳಿಗೆ ಮಾತ್ರ 2,000 ರೂಪಾಯಿ ಅಲ್ವಲ್ಲ, ಬೇರೆಯವ್ರಿಗೂ ಇದೆಯಲ್ಲ. 2,000 ರೂಪಾಯಿ ತೆಗೆದುಕೊಳ್ಳೋ SC/ST ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಹೇಳಿ ಹಂಗಾರೆ? 7,000 ಕೋಟಿ ರೂಪಾಯಿ ನಾಳೆಗೆ ಇಟ್ಟಿದ್ದೀರಲ್ಲ ತೊಗೊಂಡೋಗಿ ದುಡ್ಡನ್ನು. ಅದರಲ್ಲಿ SC/ST ಹೆಣ್ಣು ಮಕ್ಕಳಿಗೆ ಎಷ್ಟಿದ್ದಾರೆ ನಿಮ್ಮ ಹತ್ರ ರಿಜಿಸ್ಟರ್ ಮಾಡೋರು ಸಂಖ್ಯೆ ಕೊಡಿ, ಫಸ್ಟು ರಿಲೀಸ್ ಮಾಡಿ. ಇಫ್ ಯು ವಾಂಟ್ ಟು ಬಿ ಪಾರದರ್ಶಕವಾಗಿರ್ಬೇಕಾರೆ ಲೇಟೆಸ್ಟ್ ಕ್ರಾಸ್ ಚೆಕ್ ಎಷ್ಟು ಬೋಗಸ್ ಹೆಸರಿದೆ ಅದರಲ್ಲಿ ಅಂತ ನೋಡೋಣ. ಬೇಕಾರೆ ಬೋಗಸ್ ಇದು. ಬಾಯ್ ಯಾವನೋ ಕೂತ್ಕೊಂಡು ಟೈಪ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ದುಡ್ಡನ್ನು. ನಾಳೆ ಆಡಿಟ್ ರಿಪೋರ್ಟಲ್ಲೆಲ್ಲ ಬರುತ್ತೆ, ಇದು ಹೀಗೆ ಹೇಳಿದ್ದಾರೆ ಆದರೆ ಅದು ಆ ರೀತಿ ತಲುಪಿದೆ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ಅಂತ ಆಡಿಟರ್ ರಿಪೋರ್ಟ್ ಲೆಕ್ಕ ಪರಿಶೋಧಕರು ವರದಿನಲ್ಲಿ ಬರುತ್ತೆ ಅಷ್ಟೇ. ಎಲ್ಲ ಅಷ್ಟೊತ್ತಿಗೆ ಮೈ ಕೈ ತೊಳ್ಕೊಂಡು ಹೋಗಾಗಿರುತ್ತೆಲ್ಲ.